ಅನ್ನುವಾಗ. ಯಾಕಂದ್ರೆ ಕಾಂಗ್ರೆಸ್ಸಿಗರು ಬಿಟ್ಟು ಹೋಗ್ಬಂದು ಅಂದ್ರೆ ಮನಮೋಹನ್ ಸಿಂಗ್ರು ಬಿಟ್ಟು ಹೋಗ್ಬಂದು 2014ರಾಗ ನಮ್ಮಲ್ಲಿ ಏನಪ್ಪ ಅಂತಂದ್ರೆ 50 ಲಕ್ಷ ಕೋಟಿ ರೂಪಾಯಿ ಸಾಲಿತ್ತು ಅಂತ ಹೇಳ್ತಾರೆ. 50 ಲಕ್ಷ ಕೋಟಿ. ಇವತ್ತು 200 ಲಕ್ಷ ಕೋಟಿ ರೂಪಾಯಿ ಸಾಲ ಆಗಿದೆ. 200 ಮೇಲ್ಪಟ್ಟಾಗಿದೆ. 215 ಲಕ್ಷ ಕೋಟಿ ರೂಪಾಯಿ ಆಗಿದೆ ಅಂತ ಹೇಳುವಂಥ ರಿಪೋರ್ಟ್ಸ್ಗಳು ಇದ್ದಾವೆ. ಅಂತಾಗ ಯಾರು ಎಷ್ಟು ಮಾಡಿದರು, ಏನು ಮಾಡಿದರು ಅನ್ನೋದು ಇದು ಬಂದ್ರಿಂದ ಸಾಕು. ಮತ್ತು ಬಡತನಂತೆ ಆ್ಯಜಿಟ್ ಹಾಗೆ ಮುಂದುವರೆದು ಏನು ಹೋಗಲಿಲ್ಲ. ಇವರೆಲ್ಲ ಹೇಳ್ತಾರೆ ಮಲ್ಟಿ ಡೈಮೆನ್ಷನಲ್ ಒಂದು ಏನು ಪಾವರ್ಟಿ ನಾವು ರಿಮೂವ್ ಮಾಡಿದ್ದೀವಿ ಅಂತ ಏನೋ ಮಾತಾಡ್ತಾರೆ. 25 ಕೋಟಿ ನಮ್ಮಲ್ಲಿ ಬಡವರು ಹೋದರು ಅಂತ ಹೇಳ್ತಾರೆ. ಅದು ಹೆಂಗೆ ಗೊತ್ತಿಲ್ಲ, ಅವ್ರು ಹೇಳಬೇಕಾಗ್ತದೆ. ಆದರೆ ಆರ್ಥಿಕ ದಿವಾಳಿಗೆ ಕಾಂಗ್ರೆಸ್ ಎಷ್ಟು ಕಾರಣ ಅಷ್ಟೇ ಇವತ್ತು BJPನೂ ಕಾರಣ ಅನ್ನೋದು ನಾವು ಒಪ್ಪಬೇಕಾಗ್ತದೆ. ಜೊತೆಗೆ ಇವ್ರ ಪಾರ್ಟಿನೂ JDS ಸಹಿತ ಮುಂದೆ ಆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ. ಅವು ಸರಿ ಇಲ್ಲ, ಅದು ಒಪ್ಪುವಂಥ ಮಾತು. ಹಾಗಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ನೀವೇನು ಗೌರ್ಮೆಂಟ್ ನಿಮ್ಮ ಗೌರ್ಮೆಂಟ್ ಅದ ಅಥವಾ ನಿಮ್ಮ ತಂದೆಯವರು ಇದ್ದಾರೆ ಅವ್ರದ್ದಾದ್ರೂ ಸರಿ ಐತೆನಾ ಅನ್ನುವಂಥ ಪ್ರಶ್ನೆ ಇನ್ನೂ ಉತ್ತರ ಹುಡುಕಬೇಕಾಗ್ತದೆ, ಹೇಳಬೇಕಾಗ್ತದೆ. ಇನ್ನು ಅದೇ ಕಾರಣಕ್ಕೆ ಸರ್ಕಾರದ ಬಳಿ ಹಣವೇ ಇಲ್ಲ. ಹಣ ಇಲ್ಲ, ಹೌದು, ಅನುದಾನಕ್ಕೆ ಹಣ ಇಲ್ಲ, ಎಲ್ಲರೂ ಖರೆ ನೀವು ಹೇಳೋದು. ಅದು ನೀವು ಇದ್ದಾಗಾದರೂ ಇತ್ತಲ್ಲ ದುಡ್ಡು, ನೀವು ಎಷ್ಟು ಮಟ್ಟಿಗೆ ಏನೇನು ಖರ್ಚು ಮಾಡಿದಿರಿ. ಈಗ ಮತ್ತು ಎಷ್ಟು ಮಟ್ಟಿಗೆ ದುಡ್ಡಿದೆ ಸೆಂಟ್ರಲ್ ಗೌರ್ಮೆಂಟದಲ್ಲಿ, ಅದೇ ಆದರೆ ಭಾಗ ನೀವು ಇದ್ದೀರಿ. ಇದು ಪ್ರಶ್ನೆ ನಿಮಗೆ ಬರ್ತದೆ. ಇದಕ್ಕೂ ಉತ್ತರ ಹೇಳಬೇಕಾಗ್ಯದ. ದಿವಾಳಿ ಆಗ್ಯದ, ಹೌದು, ಇಡೀ ದೇಶ ದಿವಾಳಿ ಆಗ್ಯದ, ಇದು ದಿವಾಳಿ ಆಗ್ಯದ.